ಯಾರನ್ನು ಅಗೌರವದಿಂದ ಮಾತನಾಡಿಸಬೇಡಿ, ಹಾಗೆ ಯಾರನ್ನೂ ನೋಯಿಸಬೇಡಿ. ಈ ದಿನ ನೀವು ಶಕ್ತಿವಂತ ಆಗಿರಬಹುದು, ಆದರೆ ಕಾಲ ನಿಮಗಿಂತ ಶಕ್ತಿಕರವಾದುದು. ಕಾಲಚಕ್ರ ತಿರುಗುತ್ತಿದೆ. ನಿಮ್ಮನ್ನು ಅಗೌರವದಿಂದ ಕಾಣುವ ಸಮಯ ಬರುತ್ತದೆ. ಅದಕ್ಕೆ ಎಲ್ಲ ಸಮಯದಲ್ಲೂ ಸ್ವಲ್ಪ ಎಚ್ಚರಿಕೆಯಿಂದ ಇರುವುದನ್ನು ಕಲಿಯಿರಿ. ನಿನ್ನ ಹವ್ಯಾಸಗಳು ಸರಿಯಾದ ರೀತಿಯಲ್ಲಿ ಇಲ್ಲದಿದ್ದರೆ ನೀನು ಎಷ್ಟೇ ಧನಿಕನಾಗಿದ್ದರೂ ಭಿಕ್ಷುಕನಾಗುವ ಸಂಭವ ಇರುತ್ತದೆ. ನೀನು ಬಲವಾದ ನಿರ್ಣಯಗಳನ್ನು ತೆಗೆದುಕೊಳ್ಳದಿದ್ದರೆ ನಿನ್ನ ಭವಿಷ್ಯತ್ತು ದೌರ್ಬಲ್ಯವಾಗುತ್ತದೆ. ನೀನು ತೆಗೆದುಕೊಳ್ಳುವ ಸರಿಯಾದ ನಿರ್ಣಯಗಳ ಮೇಲೆ ಭವಿಷ್ಯತ್ತು ಬಲಗೊಳ್ಳುತ್ತದೆ. ಒಬ್ಬ ವ್ಯಕ್ತಿಯ ಹೃದಯದಲ್ಲಿ ನೀತಿ ನಿಜಾಯಿತಿ ಇದ್ದಾಗ ಅದರ ಸೌಂದರ್ಯ ಅವರ ವ್ಯಕ್ತಿತ್ವದಲ್ಲಿ ಕಾಣಿಸುತ್ತದೆ. ಪ್ರತಿ ಕ್ಷಣವೂ ಅನುಮಾನದಿಂದ ಬದುಕುವ ವ್ಯಕ್ತಿಗೆ ಈ ಪ್ರಪಂಚದಲ್ಲಿ ಎಲ್ಲೇ ಹುಡುಕಿದರೂ ಎಷ್ಟೇ ಹುಡುಕಿದರೂ ಸಂತೋಷ ಸಿಗುವುದೇ ಇಲ್ಲ. ನೀವು ಕೋಪದಲ್ಲಿ ಇದ್ದಾಗ ಹೆಚ್ಚಾಗಿ ಮೌನವನ್ನೇ ಆಚರಿಸಿ, ಏಕೆಂದರೆ ಕೋಪದಲ್ಲಿ ಇದ್ದಾಗ ನಿನ್ನ ಬಾಯಿಯಿಂದ ಬರುವುದು ಮಾತುಗಳು ಅಲ್ಲ, ಇತರರಿಗೆ ನೋವುಂಟು ಮಾಡುವ ಆಯುಧಗಳು. ಮನುಷ್ಯ ಕೋಪದಲ್ಲಿದ್ದಾಗ ಎಚ್ಚರದಲ್ಲಿ ಇರುವುದಿಲ್ಲ. ಏನು ಮಾತನಾಡುತ್ತಿರುವೆ ಎಂಬ ಅರಿವು ಇರುವುದಿಲ್ಲ. ಮೌನವು ಸ್ವಲ್ಪ ಜಾಗ್ರತೆಯನ್ನು ಮೂಡಿಸುತ್ತದೆ. ಯಾವುದೇ ವ್ಯಕ್ತಿಗಾಗಲಿ ಸಂಸ್ಕಾರ ಅನ್ನುವುದು ಹುಟ್ಟುತ್ತಲೇ ಬರುವುದಿಲ್ಲ. ತಂದೆ ತಾಯಿಯರ ಪೋಷಣೆ, ಗುರುಗಳ ಬೋಧನೆ ಮತ್ತು ಸಮಾಜದ ವ್ಯವಸ್ಥೆಯ ಆಧಾರದ ಮೇಲೆ ಸಂಸ್ಕಾರ ಅಭ್ಯಾಸವಾಗುತ್ತದೆ. ಅರ್ಥ ಮಾಡಿಕೊಳ್ಳದ ಬಾಂಧವ್ಯ ಇರುವವರೆಗೂ ಎಷ್ಟೇ ಸಂಪದವಿದ್ದರೂ ವ್ಯರ್ಥವೇ. ಅದು ಸ್ನೇಹವೇ ಇರಲಿ, ಪ್ರೇಮವೇ ಇರಲಿ, ಅಥವಾ ಪತಿ ಪತ್ನಿ ಸಂಬಂಧವಿರಲಿ. ಸಂಬಂಧಗಳಲ್ಲಿ ಅರ್ಥ ಮಾಡಿಕೊಳ್ಳುವ ಮನಸ್ಸು ತುಂಬ ಮುಖ್ಯ. ನಮಗೆ ಪುಸ್ತಕಗಳು ಜ್ಞಾನವನ್ನು ಮಾತ್ರವೇ ಕೊಡುತ್ತವೆ. ಆ ಜ್ಞಾನವನ್ನು ಹೇಗೆ ಮತ್ತು ಎಲ್ಲಿ ಬಳಸಬೇಕು ಅನ್ನುವ ಆಲೋಚನೆ ನಮಗೆ ಬಿಟ್ಟದ್ದು. ನಿಮ್ಮ ಗುಂಡಿಗೆ ಧೈರ್ಯ ನಿಮ್ಮ ಕಷ್ಟವನ್ನು ಸಹ ಭಯಪಡಿಸುವ ಹಾಗೆ ಇರಬೇಕು. ಆಗಲೇ ನಾವು ಮುಂದಕ್ಕೆ ಸಾಗಬಲ್ಲೆವು. ನಾವು ಅರ್ಥವಿಲ್ಲದ ಆವೇಶಕ್ಕೆ ಒಳಗಾಗಬಾರದು. ಅದು ಅನೇಕ ಸಮಸ್ಯೆಗಳಿಗೆ ದಾರಿಯಾಗುತ್ತದೆ. ಹಾಗೆ ಏನನ್ನೂ ಯೋಚಿಸದೆ ನಿರ್ಣಯ ತೆಗೆದುಕೊಳ್ಳಬಾರದು. ಅದು ಅನೇಕ ದುಃಖಗಳಿಗೆ ಕಾರಣವಾಗುತ್ತದೆ. ಎಲ್ಲಿಯಾದರೆ ಅಹಂಕಾರ ಆರಂಭವಾಗುತ್ತದೆಯೋ ಇನ್ನು ಪತನವೂ ಕೂಡ ಅಲ್ಲೇ ಪ್ರಾರಂಭವಾಗುತ್ತದೆ. ವ್ಯಕ್ತಿತ್ವವೇ ಇಲ್ಲದವರ ಮಾತು, ಮಾನವೀಯತೆ ಇಲ್ಲದವರ ಪ್ರೇಮ, ಹಾಗೆ ಸ್ಥಿರತೆ ಇಲ್ಲದವರ ಸಲಹೆಗಳನ್ನು ನಂಬಿದರೆ ಜೀವನದಲ್ಲಿ ಕೊನೆಗೆ ವಿಷಾದವೇ ಉಳಿಯುತ್ತದೆ. ನಾವು ಶಿಖರಾಗ್ರವನ್ನು ಹತ್ತುವಾಗ ಪ್ರತಿ ಹೆಜ್ಜೆಯನ್ನು ಬಹಳ ಜಾಗ್ರತೆಯಾಗಿ ಇಡಬೇಕು. ಏಕೆಂದರೆ ಇಡುವ ಒಂದು ತಪ್ಪು ಹೆಜ್ಜೆ ನಮ್ಮನ್ನು ಪಾತಾಳಕ್ಕೆ ದೂಡುತ್ತದೆ. ಜ್ಞಾನ ಅನ್ನುವುದು ಸಂಪಾದಿಸಿದರೆ ಬರುವುದಲ್ಲ. ಅದು ನಮ್ಮಲ್ಲಿರುವ ಅಜ್ಞಾನವನ್ನು ತೊಲಗಿಸಿದರೆ ಅದು ತಾನಾಗಿಯೇ ಉಂಟಾಗುತ್ತದೆ. ಅಳು ಬಂದಾಗ ಒಬ್ಬರೇ ಅಳಬೇಕು. ನಗು ಬಂದಾಗ 4 ಜನರೊಂದಿಗೆ ನಗಬೇಕು. ಎಲ್ಲರೊಳಗೆ ಅತ್ತರೆ ನಾಟಕವೆನಿಸುತ್ತದೆ. ಅದೇ ಒಬ್ಬರೇ ನಕ್ಕರೆ ಹುಚ್ಚನೆನಿಸುತ್ತದೆ. ಯಾವುದೇ ಬಾಂಧವ್ಯವಾಗಲಿ ಇದ್ದರೆ ಕನ್ನಡಿ ಹಾಗೆ ಇರಬೇಕು ಅಥವಾ ನೆರಳಾಗಿ ಇರಬೇಕು. ಕನ್ನಡಿ ಸುಳ್ಳು ಹೇಳುವುದಿಲ್ಲ, ಹಾಗೆ ನೆರಳು ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ನೀನು ಆಡುವ ಪ್ರತಿ ಮಾತೂ ಕೂಡ ಪ್ರೇಮದಿಂದ ಇರಬೇಕೇ ಹೊರತು ನಾಟಕೀಯವಾಗಿ ಅಲ್ಲ. ವೈಯಕ್ತಿಕವಾಗಿ ಎಷ್ಟೇ ಕಷ್ಟಗಳು ಇದ್ದರೂ ಕೂಡ ಸಮಯ ಬಂದಾಗ ಇತರರ ಸಹಾಯಕ್ಕಾಗಿ ಧಾವಿಸುವನೇ ನಿಜವಾದ ಶಕ್ತಿವಂತ. ನಾವು ಕಷ್ಟಪಡದೆ
ಕೇವಲ ಅದೃಷ್ಟದ ಮೇಲೆ ಆಧಾರಪಟ್ಟರೆ 100 ಜನ್ಮವೆತ್ತಿದರೂ ಯಶಸ್ಸು ಸಿಗುವುದಿಲ್ಲ. ನೀನು ಇಷ್ಟದಿಂದ ಮಾಡುವ ಕೆಲಸ ನಿನ್ನಲ್ಲಿ ಶಕ್ತಿಯನ್ನು ಬೆಳೆಸುತ್ತದೆ. ಅದೇ ನೀನು ಕಷ್ಟದಿಂದ ಮಾಡುವ ಕೆಲಸ ನಿನ್ನಲ್ಲಿ ಶಕ್ತಿಯನ್ನು ಕುಗ್ಗಿಸುತ್ತದೆ. ಮಾಡುವ ಯಾವುದೇ ಕೆಲಸವನ್ನು ಇಷ್ಟದಿಂದ ಮಾಡಲು ಪ್ರಯತ್ನಿಸು. ಪ್ರತಿ ಕಷ್ಟದ ಹಿಂದೆ ಒಂದು ಅವಕಾಶ, ಪ್ರತಿ ಸಮಸ್ಯೆಯ ಹಿಂದೆ ಒಂದು ಪರಿಹಾರ, ಹಾಗೆ ಪ್ರತಿ ದುಃಖದ ಹಿಂದೆ ಒಂದು ಸುಖ ಯಾವಾಗಲೂ ಇದ್ದೇ ಇರುತ್ತದೆ. ಚಿಂತಿಸಬೇಡಿ. ನೀನು ಬುದ್ಧಿವಂತಿಕೆಯಿಂದ ಮಾತನಾಡುವುದು ಉನ್ನತ ವಿಷಯವಲ್ಲ, ಬದಲಾಗಿ ನಿನಗೆ ಗೊತ್ತಿರುವಷ್ಟು ಮತ್ತು ಅವಶ್ಯವಿರುವಷ್ಟು ಮಾತನಾಡುವುದು ಉನ್ನತ ವಿಷಯ. ಉದಾಹರಣೆ ಕೊಡುವುದು ಬಹಳ ಸುಲಭ, ಆದರೆ ಉದಾಹರಣೆಯಾಗಿ ನಿಲ್ಲುವುದು ಬಹಳ ಕಠಿಣ. ನಿಮ್ಮ ದುಃಖ ಮತ್ತು ಸಮಸ್ಯೆಗಳಿಂದ ಹೇಗೆ ಹೊರ ಬೀಳಬೇಕೋ ಯೋಚಿಸಿ, ಬದಲಾಗಿ ಇತರರಿಗೆ ಹೇಳುವುದಲ್ಲ. ಏಕೆಂದರೆ ಒಬ್ಬರ ಸಮಸ್ಯೆಗಳನ್ನು ಇನ್ನೊಬ್ಬರು ತೀರಿಸುವುದಿಲ್ಲ. ನಿಮ್ಮ ಆನಂದವನ್ನು ಹಂಚಿಕೊಳ್ಳುವವರಿಗಿಂತ ನಿಮ್ಮ ದುಃಖವನ್ನು ಹಂಚಿಕೊಳ್ಳುವವರಿಗೆ ಹೆಚ್ಚು ಬೆಲೆ ಕೊಡಿ. ಹಣದಿಂದ ಮಾಡುವುದು ಮಾತ್ರವೇ ಸಹಾಯವಲ್ಲ, ಒಳ್ಳೆಯ ಮನಸ್ಸಿನಿಂದ ಆಡುವ 4 ಒಳ್ಳೆಯ ಮಾತುಗಳು ಕೂಡ ಒಬ್ಬರ ಜೀವನದಲ್ಲಿ ಬೆಳಕನ್ನು ಮೂಡಿಸುತ್ತದೆ. ನಿನಗೆ ಎಂತಹುದೇ ಪರಿಸ್ಥಿತಿ ಎದುರಾದರೂ ನಿನಗೆ ಬರುವ ಕಷ್ಟ ಮತ್ತು ಸಮಸ್ಯೆ ನೀನೇ ಪರಿಷ್ಕರಿಸಿಕೊಳ್ಳಬೇಕು. ಯಾರೋ ಬರುವರು, ಏನೋ ಮಾಡುವರು ಎಂದು ಕಾಯಬೇಡ. ಎಲ್ಲ ಶಕ್ತಿ ನಿನ್ನಲ್ಲೇ ಇದೆ. ಗತವನ್ನು ಯೋಚಿಸುತ್ತಾ ದುಃಖ ಪಡಬೇಡಿ. ಭವಿಷ್ಯತ್ತನ್ನು ನಿರ್ಮಿಸಿಕೊಳ್ಳುವುದಕ್ಕಾಗಿ ಪ್ರಯತ್ನಿಸಿ. ನಾನು ಅನ್ನುವ ಆತ್ಮಾಭಿಮಾನ ಒಬ್ಬ ಮನುಷ್ಯನನ್ನು ಎಷ್ಟು ಎತ್ತರಕ್ಕೆ ಕೊಂಡೊಯ್ಯುತ್ತದೆಯೋ, ನಾನೇ ಅನ್ನುವ ಅಹಂಕಾರ ಆ ಮನುಷ್ಯನನ್ನು ಅಷ್ಟೇ ಕೆಳಗೆ ಬೀಳಿಸುತ್ತದೆ. 100 ಸುಳ್ಳು ಹೇಳಿ ನಂಬಿಸುವ ಪ್ರಯತ್ನ ಮಾಡುವುದಕ್ಕಿಂತ ಒಂದು ನಿಜ ಹೇಳಿ ಕ್ಷಮಿಸುವಂತ ಕೇಳುವುದು ತುಂಬ ಉತ್ತಮವಾಗಿರುವುದು. ಧೈರ್ಯದಿಂದ ಇರಿ, ಶಾಂತಿಯಿಂದ ಇರಿ, ಸಮಾಧಾನದಿಂದ ಇರಿ. ಖಂಡಿತವಾಗಿಯೂ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಇವೆಲ್ಲವುಗಳಲ್ಲಿ ನಿಮಗಿಷ್ಟವಾದ ಸೂಕ್ತಿಯನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.